ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರು ವಾಕಥಾನ್ ಆಯೋಜನೆ ಮಾಡಲು ತಯಾರಿ ನಡೆಸಲಾಗುತ್ತದೆ. ಸತತ 18 ವರ್ಷದಿಂದ ಸಮರ್ಥನಂ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಸಂಸ್ಥೆ ಆಯೋಜನೆ ಮಾಡಿಕೊಂಡು ಬರ್ತಿದ್ದಾರೆ. ಈ ವರ್ಷ 19ನೇ ಬೆಂಗಳೂರು ವಾಕಥಾನ್ ಜನವರಿ 30ರಂದು ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಇಂದು ವಾಕಥಾನ್ ಟಿ ಶರ್ಟ್ ಬಿಡುಗಡೆ ಮಾಡಲಾಯಿತು. ಇನ್ನು ಇದನ್ನ ಮುಖ್ಯವಾಗಿ ಪ್ರತಿ ವರ್ಷ ವಿಶೇಷ ಥೀಮ್ ಇಟ್ಕೊಂಡು ಆಯೋಜನೆ ಮಾಡ್ತಾರೆ. ಈ ವರ್ಷ ಎಲ್ಲರಿಗೂ ಆರೋಗ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಾಡಲಾಗಿದೆ. ಜನವರಿ 31ರಂದು ಬೆಳಗ್ಗೆ 9 ಗಂಟೆಗೆ ಆರಂಭವಾಗಿ ಸುಮಾರು 3.5 ಕಿಲೋಮೀಟರ್ ನಡೆಯಲಿದ್ದು ಸುಮಾರು 10,000 ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ಈ ವಾಕಥಾನ್ ನಡೆಸಲು 10 ಹಲವು ಸಂಘ ಸಂಸ್ಥೆಗಳು ಸಾಥ್ ನೀಡಿವೆ. ಇದರಲ್ಲಿ ಬ್ಲೈಂಡ್ ಮಹಿಳಾ ತಂಡದ ಆಟಗಾರರು ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ. ವಾಕಥಾನ್ ಉದ್ದೇಶ ಈ ಸತಿ ಹೆಲ್ತ್ ಫಾರ್ ಆಲ್. ಯಾಕಂದರೆ ಎಲ್ರಿಗೂ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅಡಲ್ಟ್ರೇಷನ್, ಫುಡ್ ಇರ್ಬೋದು, ಮೆಡಿಸಿನ್ನು. ಸೊ ನಾವು ಫಿಸಿಕಲಾಗಿ ಫಿಟ್ ಆಗಿದ್ದು, ಮೆಂಟಲಿ ಫಿಟ್ ಆಗಿದ್ದರೆ ಕಾಯಿಲೆಗಳು ನಮ್ಮಿಂದ ದೂರ ಉಳಿತವೆ. ಆ ಒಂದು ಸಂದೇಶ. ಮತ್ತು ಅಂಗವಿಕಲರಿಗೆ ಅನೇಕ ಆರೋಗ್ಯದ ಸಮಸ್ಯೆ ಇರ್ತದೆ. ಅಂಗವಿಕಲತೆ ಅಷ್ಟೇ ಅಲ್ಲದೆ ಅದನ್ನು ಹೇಗೆ ಅವರು ಓವರ್ಕಮ್ ಮಾಡ್ಬೋದು, ಬೇಕಾದಂಥ ಡಿವೈಸಸ್ಸು, ಸಾಧನ ಸಲಕರಣೆ ಕೊಡುವಂಥ ಒಂದು ಉದ್ದೇಶ. ಅವರಿಗೆ ಮೆಡಿಕಲ್ ಚೆಕಪ್ಸ್ ಮಾಡಬೇಕನ್ನೋದು ಹೇಳೋದು, ಈ ಥರದ್ದೆಲ್ಲ ಒಂದು ಹೇಳುವಂಥ ಸಂದೇಶ ಸಾರುವಂಥ ಒಂದು ಪ್ರಯತ್ನ. ಹೋದ ವರ್ಷವೂ ಹೆಲ್ತ್ ಫಾರ್ ಆಲೇ ಇತ್ತು ಮತ್ತು ವಿಶ್ವ ಅಂಗವಿಕಲ ದಿನಾಚರಣೆ ಅಂಗವಾಗಿ ಆಯೋಜನೆ ಮಾಡ್ತಕ್ಕಂಥ ವಾಕಥಾನ್ ಈ ವರ್ಷ ಕಾರಣಾಂತರಗಳಿಂದ ಈ ತಿಂಗಳಲ್ಲಿ ಮಾಡ್ತಾಯಿದ್ವಿ. ಮತ್ತು ಹೋದ ವರ್ಷ ನಮಗೆ ಸಪೋರ್ಟ್ ಮಾಡಿದ ಓಪನ್ ಟೆಕ್ಸ್ಟ್ ಈ ವರ್ಷವೂ ಈ ಒಂದು ಕಾರ್ಯಕ್ರಮದ ಟೈಟಲ್ ಮುಖ್ಯ ಪ್ರಾಯೋಜಕರು, ಸಪೋರ್ಟರ್ಸು. ಸೊ ಎಲ್ಲ ವರ್ಗದ ಜನರು ಇದರಲ್ಲಿ ಭಾಗವಹಿಸ್ತಾರೆ. Now this walkathon, this time it is our second time. We felt that this walkathon helps us. One is of course the objective of health for all. Second is it helps not just spread the awareness, it also helps to change the mindset as more and more people come together and walk with the people with disabilities and walk with all kinds of communities. Whether it is a celebrity, whether it is someone who is able to see, someone who is not able to see, when they walk together, they for a common cause, it helps change the mindset of the society. It helps to ensure that the disability is no longer an exclusive thing, it is inclusive in the society. So with this, I am sure with each these kind of event, we will be able to change the society more and more, and we will have more and more inclusive programs in various companies, various corporates, both public, private, and they'll come forward to support people with disabilities, underprivileged youth and women